ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಇವತ್ತು ನಾನು ಮೈಸೂರು ಬಂದಿದ್ದೀನಿ. ಹೇಳ್ತೀನಿ ನಿಮಿಷ ಇರು. ಐ ರಿಮೆಂಬರ್ ಸಮಥಿಂಗ್. ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಇವತ್ತು ನಾನು ಮೈಸೂರು ಬಂದಿದ್ದೀನಿ. ಮ್ಯೂಸಿಯಮ್ಸ್ ಎಲ್ಲ ಬಂದಿದೆ, ತುಂಬಾ ಚೆನ್ನಾಗಿತ್ತು. ಟ್ರೈನ್ ಮ್ಯೂಸಿಯಂ ಆಗಲಿ, ಕಾರ್ ಮ್ಯೂಸಿಯಂ. ಗೈಸ್, ಇದೆ ಮ್ಯೂಸಿಯಂ, ಟ್ರೈನ್ ಮ್ಯೂಸಿಯಂ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಒಳಗಡೆ ಹೋಗ್ಬೋದು. ಏನಂದ್ರೆ ಸ್ಯಾರಿ ಹಾಕೊಂಡ್ಬಿಟ್ಟಿದ್ದೀನಿ, ಒಳಗಡೆ ಹೋಗ್ಬೋದು, ಬಟ್ ಐ ವಿಲ್ ಟ್ರೈ. ನಾನು ಒಳಗಡೆ ಇದ್ರಲ್ಲಿ ಹೋಗ್ತೀನಿ ನೋಡಿ. ಹಿಂಗ್ ಕುತ್ಕೊಂಡು ಎಷ್ಟೊತ್ ಬೇಕಾದ್ರೂ ಇರ್ಬೋದು. ಯಾವ ಕಾಲ ಟ್ರೈನ್ ಗೊತ್ತಿಲ್ಲ, ಬಸ್ ತರ ಇದೆ. ಗೈಸ್, ಇದು ಏನಿರ್ಬೋದು ಗೆಸ್ ಮಾಡಿ. ಇದು ಏನ್ ಟ್ರ್ಯಾಕರ್ ಅಂದ್ರೆ ರಿಯಲ್ ಟ್ರೈನ್ ಬರುತ್ತೆ. ಎಲ್ಲ ನೋಡಿ, ಇಲ್ಲೊಂದ್ ಟ್ರೈನ್ ಇದೆ, ಅಲ್ಲೊಂದ್ ಟ್ರೈನ್ ಇದೆ, ಅಲ್ಲೊಂದ್ ಟ್ರೈನ್ ಇದೆ. ಗೈಸ್, ಇದು ಡೈನಿಂಗ್ ರೂಮ್ ಅಂತೆ, ಮಹಾರಾಣಿದು. ಒಬ್ರೇ ನೋ ರಾಜ, ಓನ್ಲಿ ಮಹಾರಾಣಿ. ಇದು ನೀವೇನ್ ನೋಡ್ತಾ ಇರೋದು ಫ್ರಂಟ್ ಲುಕ್. ಎಷ್ಟು ವೆರೈಟಿ ಆಫ್ ಕಾರ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಹಸು ಕಟ್ಕೊಂತ ಇದ್ರು. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು. ಇದು ಅವಾಗಿನ ಮರ್ಸಿಡೀಸ್ ಅನ್ಸುತ್ತೆ, ಅವಾಗಿನ ಕಾರ್ ಅನ್ಸುತ್ತೆ. ಇದು RX ವಿಂಟೇಜ್ ಬೈಕ್. ಇದು ಸನ್ಸೆಟ್ ಆಗ್ತಿದೆ ಗೈಸ್. ನಾನು ಇವಾಗ ಅವರ ಪ್ರೈಡ್ ನರೇಂದ್ರ ಮೋದಿ ಅವ್ರನ್ನ ತೋರಿಸ್ತೀನಿ ನೋಡಿ. ಆಲ್ರೆಡಿ ಯೋಗ ಮಾಡ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಇಯರ್ ಕೂಡ ಮೈಸೂರು ಬಂದು ನಾನು ಈ ಮ್ಯೂಸಿಯಮ್ಸ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿತ್ತು. ಟ್ರೈನ್ ಮ್ಯೂಸಿಯಂ ಆಗಲಿ, ಕಾರ್ ಮ್ಯೂಸಿಯಂ ಆ್ಯಂಡ್ ಮರಳಿಂದ ಎಲ್ಲ ಸ್ವಲ್ಪ ಮ್ಯೂಸಿಯಮ್ಸ್ ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ಈ ಇಯರು ಹೋಗೋಣ ಅಂತ ಬಂದಿದ್ದೀನಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡೋಣ ಹಾಗೆ ಇನ್ನೊಂದ್ಸಲ. ಇನ್ನೇನಾದರೂ ಬೇರೆ ಚೇಂಜಸ್ ಏನಾದರೂ ಮಾಡಿದಾರಾ ಅಂತ. ಎಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ, ರೆಡಿ ಆಗಿದ್ದೀನಿ. ಹೀಗೋಗಿ ನಾನು ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ್ಯಂಡ್ ನನ್ನ ಜೊತೆ ನೀವು ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ, ಇವತ್ತು ನಾನು ಅಂದರೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ, ಬಿಕಾಸ್ ಆಲ್ರೆಡಿ ಒಂದು ಸ್ವಲ್ಪ ಲೇಟ್ ಆಗಿದೆ ಬಂದಿರೋದು. ಸೊ ಓಕೆ, ಲೆಟ್ಸ್ ಗೋ. ಆಟೋ ಬುಕ್ ಮಾಡಿದ್ದೆ, ಆಟೋ ಬಂದಿದೆ. ಸೊ ಇವಾಗ ನಾನು ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀನಿ. ಗೈಸ್, ಇವಾಗ ನಾವು ಟಿಕೆಟ್ ತಗೊಂಡಿದ್ದೀನಿ ಮ್ಯೂಸಿಯಂಗೆ. ಆ್ಯಂಡ್ ಇಲ್ಲಿ ಯಾವ UPI ಅಲೋ ಇಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್, ಓನ್ಲಿ ಕ್ಯಾಶ್. ಗೈಸ್, ಇದೆ ಮ್ಯೂಸಿಯಂ, ಟ್ರೈನ್ ಮ್ಯೂಸಿಯಂ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ತುಂಬಾ ಟ್ರೈನ್ ಇದೆ, ಹಳೆ ಕಾಲದ ಟ್ರೈನ್ ಎಲ್ಲ ಇದೆ. ಸೊ ಒಂದೊಂದು ಡಿಫ್ರೆಂಟ್ ಆಗಿದೆ. ಅವಾಗಿನ ಟ್ರೈನ್ ಇವಾಗಿನ ಟ್ರೈನ್ಗೂ ಡಿಫ್ರೆನ್ಸ್ ಎಲ್ಲ ಏನಿದೆ ಅದೆಲ್ಲ ಇನ್ನು ಸ್ಟೋರ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಇದು ಟ್ರೈನ್ ಇಂಜಿನ್ನು. ಒಳಗಡೆನೂ ಕೂಡ ಒಂದೊಂದು ಟ್ರೈನಲ್ಲಿ ಒಳಗಡೆ ಹೋಗ್ಬೋದು. ಇದ್ರಲ್ಲಿ ಹೋಗ್ಬೋದು ಅನ್ಸುತ್ತೆ, ನೋಡೋಣ ಬನ್ನಿ. ಒಳಗಡೆ ಹೋಗ್ಬೋದು. ಇದೆಲ್ಲ ಯಾವ ಕಾಲದ್ದು ಅಂತ ಸರಿಯಾಗಿ ಗೊತ್ತಿಲ್ಲ, ಅಲ್ಲೆಲ್ಲ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಬಟ್ ಹೆಂಗಿದೆ ಮುಂದೆ ಇಂಜಿನ್ ಇಷ್ಟು ದೊಡ್ಡದಾಗಿದೆ. ಏನಂದ್ರೆ ಸ್ಯಾರಿ ಹಾಕೊಂಡ್ಬಿಟ್ಟಿದ್ದೀನಿ, ಒಳಗಡೆ ಹೋಗ್ಬೋದು, ಬಟ್ ಐ ವಿಲ್ ಟ್ರೈ ಮಾಡ್ತೀನಿ ಅಂತಕ್ಕೆ. ಆಗ್ತಲ್ಲ ಕಣೆ. ಇಂಜಿನ್ ಇದ್ರೊಳಗಡೆ ಕಲ್ಲು ಇದನ್ನು ಹಾಕಿ ಸ್ಟಾರ್ಟ್ ಮಾಡ್ತಾ ಇದಂತೆ ಟ್ರೈನು. ಅಂಡ್ ಅಲ್ಲಿ ನೋಡಿ, ಇಲ್ಲಿ ಸ್ಟೇರಿಂಗ್ ಕೂಡ ಇದೆ. ಅಂಡ್ ಈ ಸೈಡ್ ಬಂದ್ರೆ ಈ ಕಡೆ ಅದನ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ದಿದಂತೆ. ಅದು ಕಲ್ಲಿದ್ಲು ಅಂತಾರಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕೋಸ್ಕರ ಈ ಸ್ಪೇಸ್ ಇಟ್ಕೊಂಡಿದ್ರಂತೆ. ಸೊ ಇದು ಬೇಸಿಕಲಿ ಇಂಜಿನ್. ಗೈಸ್, ಇದು ಯಾವ ಕಲ್ಲು ಟ್ರೈನ್ ನಂಗೆ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ. ನಾನು ಒಳಗಡೆ ಇದ್ರಲ್ಲಿ ಹೋಗ್ತೀನಿ ನೋಡಿ. ಒಳಗಡೆ ಸಕ್ಕತ್ತಾಗಿದೆ ಗೈಸ್, ಚಿಕ್ಕದಾಗಿ ಹಿಂಗ್ ಕುತ್ಕೊಂಡು ಎಷ್ಟೊತ್ ಬೇಕಾದ್ರೂ ಇರ್ಬೋದು. ನಿಮಗ್ ಲೇಟ್ ಆಗೋ ತನಕ ನೀವು ಹೋಗ್ಬೋದು. ಚೆನ್ನಾಗಿದೆ, ಚಿಕ್ಕದಾಗಿದೆ. ಸೀಟ್ಸ್ ಗಳೆಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಅದು ಕೊಡ್ಬೇಕು. ಚೆನ್ನಾಗಿದೆ ಎಲ್ಲ. ಯಾವ ಕಾಲ ಟ್ರೈನೋ ಗೊತ್ತಿಲ್ಲ, ಬಸ್ ತರ ಇದೆ. ಟ್ರ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಅಂಡ್ ಇದು ಏನಂತ ಗೊತ್ತಾಗ್ತಿಲ್ಲ, ಮೇ ಬಿ ಇದೆಲ್ಲ ಇಂಜಿನ್ ಪಾರ್ಟ್ಸೇ ಅನ್ಸುತ್ತೆ. ಚೆನ್ನಾಗಿದೆ, ರಿಯಲಿಸ್ಟಿಕ್ ಆಗಿದೆ. ಇದೆಲ್ಲ ನೋಡಕ್ಕೆ ಖುಷಿ ಆಗ್ತದೆ ನನ್ಗೆ. ಏನಂತ ಗೊತ್ತಿಲ್ಲ, ನೋಡಿದ್ರು ನನ್ಗೆ ನೋಡಕ್ಕೆ ಚೆನ್ನಾಗಿ ಅನ್ಸಿದೆ. ಟ್ರ್ಯಾಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಬಂದ್ರೆ ಅಂತೂ ಮೈಸೂರಿಗೆ ಮಿಸ್ ಮಾಡದೆ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ.
ಶುರುವಿಂದ ಹಿಡಿದು ಟ್ರೈನ್ ಯಾವಾಗ ಇನ್ವೆಂಟ್ ಆಯ್ತು ಅಲ್ಲಿಂದ ಯಾವ್ಯಾವ ತರ ಟ್ರೈನ್ ಇದೆ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ, ನೋಡ್ಬೋದು ಪಿಕ್ಚರ್ ಅಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲಾನು. ಸೊ ಚೆನ್ನಾಗಿದೆ ಗೆಸ್. ಇದು ಏನಿರ್ಬೋದು ಗೆಸ್ ಮಾಡಿ, ಆದ್ರೂ ಹೇಳ್ತೀನಿ. ಇದು ಟಿಕೆಟ್ ಪ್ರಿಂಟರ್ ಮಿಷಿನ್ ಅಂತೆ. ಯಾವ ಕಾಲದಂದ್ರೆ ತುಂಬಾ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಂತ ಮಿಷಿನ್ ಇದು. ಇವಾಗೇನು ಹೋಗಿ ಕೊಟ್ಬಿಟ್ಟು ಟಿಕೆಟ್ ತಗೊಂಡ್ ಬಂದ್ಬಿಡ್ತೀವಿ ಅಮೌಂಟ್ನ, ಬಟ್ ಅವಾಗ ಪ್ರಿಂಟ್ ಮಾಡ್ತಾ ಇದ್ದೀವಿ ಮಿಷಿನ್ ಅಂತ. ಇದು ಟಿಕೆಟ್ ಪ್ರಿಂಟರ್. ಎಷ್ಟು ಚೆನ್ನಾಗಿದೆ ಗೈಸ್. ಇದೇನ್ ಟ್ರ್ಯಾಕರ್ ಅಂದ್ರೆ ರಿಯಲ್ ಟ್ರೈನ್ ಬರುತ್ತೆ ಇಲ್ಲಿ, ಹಂಗ ಅನ್ಕೋಬೇಡಿ. ಟಾಯ್ ಟ್ರೈನ್ ಇದೆ, ಅದು ಬರಕ್ಕೆ ಇದು ಟ್ರ್ಯಾಕರ್ ಮಾಡಿದ್ರೆ ಅದನ್ನು ತೋರಿಸ್ತೀನಿ ನಾನು ಆಮೇಲೆ. ಒಂದು ರೌಂಡ್ ಫುಲ್ಲು ಟಾಯ್ ಟ್ರೈನ್ ಇಂದ ಓಡಿಸಿದ್ರೆ ಅದು ಟ್ರ್ಯಾಕರ್. ಇದು ರಿಯಲ್ ಟ್ರೈನ್ ಬರೋ ಟ್ರ್ಯಾಕರ್ ಅಲ್ಲ. ಇಲ್ಲೊಂದು ಟ್ರೈನ್ ಇಂಜಿನ್ ಇದೆ ನೋಡಿ, ಬ್ಲೂ ಕಲರ್ ಅಲ್ಲಿ ಇದೆ ಇದು. ಸೊ ಇದ್ರಲ್ಲೂ ಹಂಗೆ ಒಳಗಡೆಯಿಂದ ಸ್ಟೋರ್ ಮಾಡೋದು ಅಂಡ್ ಸ್ಟೋರೇಜು ಎಲ್ಲ ಒಳಗಡೆನೂ ಇದ್ರಲ್ಲೂ ಒಳಗಡೆ ಹೋಗೋದು. ಬಟ್ ನಾನು ಸ್ಯಾರಿ ಹಾಕ್ತೀನಿ, ಹೋಗಕ್ಕಾಗಲ್ಲ. ಬಟ್ ಚೆನ್ನಾಗಿದೆ. ಇದು ಯಾವ ವಿಸ್ವಿದೋ ಏನಿರೋದೋ ನಂಗೆ ಗೊತ್ತಾಗ್ತಾ ಇಲ್ಲ, ಬಟ್ ಗುಡ್. ಗೈಸ್ ಇದೆ ಟಾಯ್ ಟ್ರೈನ್ ಅಂತ, ಟಾಯ್ ಟ್ರೈನು. ಸೊ ಚೆನ್ನಾಗಿದೆ ಟಾಯ್ ಟ್ರೈನ್. ಎಲ್ಲಾರ್ಗು ಒಂದ್ ರೌಂಡ್ ಇದ್ರಲ್ಲೇ ತೋರಿಸ್ತಾರೆ. ಅಂಡ್ ಇದ್ರ ಹೆಸರು ಟಾಯ್ ಟ್ರೈನ್. ಗೈಸ್ ಇದು ಟ್ರೈನ್ ಟ್ರ್ಯಾಕ್ ಚೇಂಜ್ ಮಾಡೋದಂತೆ. ಇವಾಗಿನ ಕಾಲದಲ್ಲಿ ಇಲ್ಲ, ಅದು ಹಳೆ ಕಾಲದ್ದು. ಟ್ರೈನ್ ನ ಬೇರೆ ಟ್ರ್ಯಾಕ್ ಚೇಂಜ್ ಮಾಡೋಂತ ಡಿವೈಸ್ ಅನ್ಬೋದು. ಮ್ಯಾನ್ಯುವಲ್ ವರ್ಕ್ ಅಂತ ಇದು. ಗೈಸ್ ಇದು ಸ್ಟೀಮ್ ಇಂಜಿನ್ ಅಂತೆ. ಸೊ ವಾಟರ್ನ ಬಾಯ್ಲ್ ಮಾಡೋದಕ್ಕೂ ಯೂಸ್ ಮಾಡ್ತಾರಂತೆ. ಚಿಕ್ಕದಾಗಿ ಕ್ಯೂಟ್ ಆಗಿದೆ ಸ್ಟೀಮ್ ಇಂಜಿನ್ ಗೈಸ್. ಇದು ಆಗಿನ ಕಾಲದಲ್ಲಿ ಮಹಾರಾಣಿ ಸಲೂನ್ ಹೋಗ್ತಾ ಇದ್ದಿದ್ದು ಟ್ರೈನ್ ತರ ಮಾಡಿದ್ದಾರೆ. ಬನ್ನಿ ಒಳಗಡೆ ನೋಡಿ. ಚೇರ್ ಎಲ್ಲ ಇದೆ, ಚೇರ್ ಇದೆ, ಅದೇನು ಫೋಟೋ ಇದೆ, ಬೆಡ್ ಇದೆ. ಏನದು ಮೂವೇಬಲ್ ಕಾಟ್ ಅಂತ. ಇದು ಮೂವೇಬಲ್ ಕಾಟ್. ವಾಶ್ರೂಮ್ ಎಲ್ಲ ಇದೆ, ಕಮೋಡ್ ಎಲ್ಲ ಇದೆ. ವಾಶ್ರೂಮ್, ಕಮೋಡು ಅಂಡ್ ಗೆಸ್ಟ್ ರೂಮು, ಲಿವಿಂಗ್ ಏರಿಯಾ ಎಲ್ಲ ಇದೆ. ಅಂಡ್ ಇದೆಲ್ಲ ಚಿಕ್ಕ ಚಿಕ್ಕದು ಪ್ರೇಯರ್ ರೂಮ್. ಇದು ಪ್ರೇಯರ್ ರೂಮ್ ಅಂತೆ, ಎಷ್ಟು ಚಿಕ್ಕದಾಗಿದೆ ಗೈಸ್. ಇದು ಡೈನಿಂಗ್ ರೂಮ್ ಅಂತೆ ಮಹಾರಾಣಿದು. ಒಂದೇ ಒಂದು ಚೇರ್ ಇಟ್ಬಿಟ್ಟಿದ್ದಾರೆ. ಬನ್ನಿ ಒಳಗಡೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಬ್ರೇ ನೋ ರಾಜ, ಓನ್ಲಿ ಮಹಾರಾಣಿ. ಗೈಸ್ ಇವಾಗ ನಾನು ಬಂದಿದ್ದೀನಿ ಕಾರ್ ಮ್ಯೂಸಿಯಂಗೆ. ಇದು ನೀವೇನ್ ನೋಡ್ತಾ ಇರೋದು ಫ್ರಂಟ್ ಲುಕ್. ಒಳಗಡೆ ಹೋಗೋಣ ಬನ್ನಿ. ಟಿಕೆಟ್ ಎಲ್ಲ ತಗೊಂಡು ಈಗ ಕಾರ್ ಮ್ಯೂಸಿಯಂ ಒಳಗಡೆ ಬಂದಿದ್ದೀನಿ. ಈಗ ಒಳಗಡೆ ಹೋಗಿ ಎಷ್ಟು ವೆರೈಟಿ ಆಫ್ ಕಾರ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದೇನಂದ್ರೆ ಈ ಕಾರ್ ಮ್ಯೂಸಿಯಂ ಅಂದ್ರೆ ಪಯಣ ಅಂತ ಮ್ಯೂಸಿಯಂ ಏನಿದೆ, ಕಾನ್ಸೆಪ್ಟ್ ಬಂದು ಇಷ್ಟೇ, ಕಾರ್ ಟು ಕಾರ್ ಅಂತ. ಸೊ ಅವಾಗೆಲ್ಲ ಹೆಂಗಿತ್ತು, ಅದರಿಂದ ಕಾರು ಇವಾಗ ಯಾವ್ಯಾವ ತರ ಕಾರ್ ಇದೆ ಅನ್ನೋದೇ. ಎಸ್ ಹೆಂಗಂದ್ರೆ 1 by 1 ಕೊಟ್ಟಿದ್ದಾರೆ. ಇದಾದ್ಮೇಲೆ ಈ ತರ ಯೂಸ್ ಮಾಡ್ತಾ ಇದ್ರು, ಇದಾದ್ಮೇಲೆ ಈ ತರ ಯೂಸ್ ಮಾಡ್ತಾ ಇದ್ರು, ಇದಾದ್ಮೇಲೆ ಒಂಥರ ಕೋಚ್ ತರ ಬಂದು ಇಲ್ಲೇನೋ ಹಸು ಕಟ್ಕೊಂತ ಇದ್ರು, ಆತರ ಯೂಸ್ ಮಾಡ್ತಾ ಇದ್ರು. ಏನಂದ್ರೆ ಸ್ಪೆಸಿಫಿಕ್ ಆಗಿ ಒಂದೊಂದ್ ಕಾರ್ನ ಮಾತ್ರ ಏನಕ್ಕೆ ಅಲ್ಲೆಲ್ಲ ಇಕ್ಕಿದ್ದಾರೆ, ಯಾಕೆ ಹೇಳೆ ನೋಡೋಣ. ಮಾತಾಡಲ್ಲ ಗೈಸ್ ಅವಳು. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು. ಇದಾದ್ಮೇಲೆ ಈ ತರ ಕಾರು, ಇದಾದ್ಮೇಲೆ ಈ ತರ ಕಾರು. ಇದು ವಿಂಟೇಜ್ ಕಾರ್ ತರ ಅಲ್ಲ. ಇದು ಎಷ್ಟು ಉದ್ದ ಇದೆ. 7 ಸೀಟರ್ ಕಾರ್ ಗೈಸ್ ಇದು. 7 ಸೀಟರ್.
ಇದು ಅವಾಗಿನ ಮರ್ಸಿಡೀಸ್ ಅನ್ಸುತ್ತೆ. ಕ್ಯೂಟ್ ಕ್ಯೂಟ್ ಆಗಿದೆ. ಅದೇ ಸ್ಪೆಸಿಫೈ ಆಗಿ ನಾನು ಹೇಳಿದ್ನಲ್ಲ, ಒಂದೊಂದು ಕಾರ್ ಮಾತ್ರ ದೊಡ್ಡ ದೊಡ್ಡ ಜಾಗ ಹಿಡಿತು ಅನ್ಸುತ್ತೆ. ನೀಟಾಗಿ ನಿಲ್ಸ್ಬಿಟ್ಟಿದ್ದಾರೆ, ಒಂದೊಂದೆಲ್ಲ ಅಟ್ಯಾಚ್ ಮಾಡಿ ನಿಲ್ಸಿದ್ದಾರೆ. ಅವಾಗಿಂದು ಕಾರ್, ಅವಾಗಿನ ಕಾರ್ ಅನ್ಸುತ್ತೆ ಇದು, ಹಂಗೆ ಇದೆ. ಕಾರ್ ರಾಕ್ಸ್ ಆರ್ ಕಾರ್ ಜೀಪ್, ವಾಟ್ ಎವರ್ ಯು ಕಾಲ್. ಅವಾಗ ಗೈಸ್ ಅವಾಗಿನ ರಾಯಲ್ ಎನ್ಫೀಲ್ಡ್ ಇದು. ಮತ್ತೆ ಅಲ್ಲೊಂದು ವಿಂಟೇಜ್ ಬೈಕ್ ಇದೆ, RX ವಿಂಟೇಜ್ ಬೈಕ್ ಇದು. ಇದು ಚೇತಕ್, ಕರೆಕ್ಟಾ? ಚೇತಕ್ ಬೈಕ್ ವಿಂಟೇಜ್. ಅದನ್ನ ಜೂಮ್ ಮಾಡಿ ಹೇಳ್ತೀನಿ. RX ಗೈಸ್ ಇದು 2 ಫ್ಲೋರ್ ಅಲ್ಲಿ ಮಾಡಿದ್ದಾರೆ ಕಾರ್ಗಳು. ಅಂಡ್ ಸಿಕ್ಕಾಪಟ್ಟೆ ಕಾರ್ಗಳಿದೆ, ವೆರೈಟೀಸ್ ಆಫ್ ಕಾರ್ಗಳು, ವಿಂಟೇಜ್ ಕಾರ್ಗಳು. ನೋಡಕ್ಕೆ ಸೂಪರ್ ಆಗಿ ಕಾಣ್ತಾ ಇದೆ. ಗೈಸ್ ಇಲ್ಲಿ ನೋಡಿ, ಸನ್ಸೆಟ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ವೆದರ್. ಸನ್ಸೆಟ್ ಆಗ್ತಿದೆ ಗೈಸ್. ಈಗ ಆಲ್ರೆಡಿ ಸಂಜೆ ಆಗ್ತಾ ಇದೆ. ಅಂಡ್ ಇವಾಗ ಅವಾಗಲೇ ಹೇಳಿದ್ನಲ್ಲ ನಾನು, ಮಣ್ಣು ಅಂತ ಅಚ್ಚ ಕನ್ನಡದಲ್ಲಿ ಹೇಳಿದೆ, ಬಟ್ ಇದು ಸ್ಯಾಂಡ್ ಮ್ಯೂಸಿಯಂ ಅಂತಾರೆ. ಸೊ ಅಲ್ಲಿಗೆ ಬಂದಿದ್ದೀನಿ. ನೀವು ಹಿಂದ್ಗಡೆ ನೋಡ್ತಾ ಇದ್ರೆ ಸ್ಯಾಂಡ್ ಮೇಲೆ ಗಣೇಶ ಮಾಡಿದ್ದಾರೆ. ಫಸ್ಟೇ ಗಣಪತಿನ ತೋರಿಸಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ಬಂದಿದ ತಕ್ಷಣ ಗಣೇಶ ಇದೆ. ತುಂಬಾ ಟರ್ನ್ಸ್ ಆಫ್ ಮಣ್ಣಿಂದ ಗಣೇಶ. ಅಂಡ್ ಗಣೇಶ ಅಷ್ಟೇ ಅಲ್ಲ, ಎಲ್ಲಾನು ಮಾಡಿದ್ದಾರೆ. ಬನ್ನಿ ಎಲ್ಲಾನು ಒಂದೊಂದಾಗಿ ನೋಡೋಣ. ಗೈಸ್ ಇಲ್ಲಿ ನೋಡಿ, ಗಣೇಶ ಆಗಿದ್ದು ನೆಕ್ಸ್ಟ್ ಡೇನೆ ಚಾಮುಂಡೇಶ್ವರಿನ ಮಾಡಿದ್ದಾರೆ. ಸಖತ್ತು ರಿಯಲಿಸ್ಟಿಕ್ ಆಗಿ ಬಂದಿದೆ. ಸಖತ್ತಾಗಿ ಬಂದಿದೆ ಅಲ್ಲ. ಮೈಸೂರು ಆಗಿರೋದ್ರಿಂದ ಆಬ್ವಿಯಸ್ಲಿ ಚಾಮುಂಡೇಶ್ವರಿನ ಮಾಡ್ತಾರೆ. ಸಖತ್ತಾಗಿ ಬಂದಿದೆ. ಚಾಮುಂಡೇಶ್ವರಿ ಆದ್ಮೇಲೆ ಹಂಗೆ ಇಲ್ಲಿ ಬುದ್ಧನ್ ಮಾಡಿದ್ದಾರೆ. ದೇವಿ ಚಾಮುಂಡೇಶ್ವರಿ, ಲಾಫಿಂಗ್ ಬುದ್ಧ. ಅಂಡ್ ಈ ಕಡೆ ಬಂದ್ರೆ ಇದು ಮೈಸೂರು ದಸರಾ ಅಂಬಾರಿ. ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಇದು ಜಾಗ ಚಿಕ್ಕದೆ, ಅದ್ರಲ್ಲೂ ಏನ್ ಸಖತ್ತಾಗಿ ಮಾಡಿದ್ದಾರೆ. ಅದು ಅಂಬಾರಿ, ರಾಜ, ಆನೆ, ಆ ಕಡೆ ಈ ಕಡೆ ಎಲ್ಲ ಏನ್ ಹೇಳ್ತಾರೆ ಜನಗಳು. ಸೊ ಇದು ಹಂಗ್ ಮಾಡಿದ್ದಾರೆ. ಸೊ ಇದು ಒಂದು ಮಹಾರಾಜರು, ಒಡೆಯರು, ನರಸಿಂಹರಾಜ ಒಡೆಯರು. ಇದು ಅದು ಕೂಡ ಮಾಡಿದ್ದಾರೆ. ಮಣ್ಣಂತಾನೆ ಅನ್ಸಲ್ಲ ನನ್ಗೆ, ಇದು ಕಲ್ಲು ಅಂತ ಅನ್ಸುತ್ತೆ, ಬಟ್ ಇದು ಸ್ಯಾಂಡ್ ಮ್ಯೂಸಿಯಂ ಗೈಸ್ ಇದು. ಅಂಡ್ ಇದು ಜೂಡಿಯಕ್ ವೀಲ್. ಇದು ಯಾರು ನಿಮ್ ರಾಶಿ ಯಾರ್ದಂತ ಇದ್ರೆ ಎಲ್ಲ ನೋಡ್ಕೊಳ್ಳಿ. ಎಲ್ಲ ರಾಶಿ, ಜೂಡಿಯಕ್ ಸೈನ್ಸ್ ಎಲ್ಲ ಇಲ್ಲಿದೆ. ನಂದೆಲ್ಲಿದೆ, ನಂದಲ್ಲಿದೆ. ತುಲಾ, ವೃಶ್ಚಿಕ, ಧನುಸ್ಸು ರಾಶಿ, ಮೀನ ರಾಶಿ. ಗೈಸ್ ನಾನು ಇವಾಗ ಅವರ್ ಪ್ರೈಡ್ ನರೇಂದ್ರ ಮೋದಿ ಅವ್ರನ್ನ ತೋರಿಸ್ತೀನಿ ನೋಡಿ. ಆಲ್ರೆಡಿ ಯೋಗ ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ಯೋಗ ಮಾಡಿ ಅವ್ರ ತರ. ಸೊ ಚಿಕ್ಕ ಜಾಗನೇ ಇದು, ಚೆನ್ನಾಗಿ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ ಆಕ್ಚುಲಿ. ಬನ್ನಿ ಇವಾಗ ನಾನು ತೋರಿಸ್ತಾ ಇರೋದು ಬಂದು ಮಹಾಭಾರತ ಅಲ್ಲಿ ವಾರ್ ನಡಿಬೇಕಾದ್ರೆ ನಡೀತಾ ಇರೋದೊಂದು ದೃಶ್ಯ. ಕೃಷ್ಣ ಅಂಡ್ ಅರ್ಜುನ ಇಬ್ರದು ಏನ್ ಕ್ಲಾಸಿಕ್ ಆಗಿ ಮಾಡಿದ್ದಾರೆ. ಕುದುರೆಗಳೂ ಆಗ್ಲಿ. ಇದು ಬಂದು ಮಹಾಭಾರತ ದೃಶ್ಯ. ಮೈಂಡ್ ಬ್ಲೋಯಿಂಗ್. ಸ್ಯಾಂಡ್ ಮ್ಯೂಸಿಯಂ ಬನ್ನಿ. ಗೈಸ್ ಇವರೆಲ್ಲ ನಮ್ ಹಿಸ್ಟ್ರಿಲಿ ಬಂದಿರ್ತಾರೆ ಅನ್ಸುತ್ತೆ. ಏನ್ಷಿಯಂಟ್. ಸೊ ಒಬ್ಬೊಬ್ರದ್ದು
ಸುಮ್ಮನೆ ಮಾಡಿದ್ದಾರೆ ಚೆನ್ನಾಗಿ ಕ್ಯೂಟ್ ಆಗಿ. ಇದು ನೋಡಿ ಈಜಿಪ್ಟ್ ತರ ಇದೆ ಅಥವಾ ಏನಿದು, ಐ ಆಮ್ ನಾಟ್ ಅಂಡರ್, ಇದು ಇದೇನು, ಏನ್ಷಿಯಂಟ್ ಸಿವಿಲೈಸೇಷನ್ ಟ್ರಿಬ್ಯೂಟ್ಸ್, ಇದೆಲ್ಲ ಹಿಂಗ್ ಮಾಡಿದ್ದಾರೆ. ನಿಮಗೆ ಕೇಳಿಸ್ತಾ ಇರ್ಬೋದು ಹಕ್ಕಿಗಳು ವಾಯ್ಸು. ಮುಂದೆ ಹೋದ್ರೆ ಹಿಂಗೆ ಹಕ್ಕಿಗಳು ಕೂಡ ಎಷ್ಟೊಂದು ಸ್ಟೋರ್ ಮಾಡಿದ್ದಾರೆ ಇಲ್ಲಿ. ಇದೆಲ್ಲ ಸಿವಿಲೈಸೇಷನ್. ಇದು ಕಾನ್ಸೆಪ್ಟ್ ಬಂದು ಮರೈನ್ ಲೈಫು, ಸಮುದ್ರ, ಓಷನ್ ಅದು ಏನಂತೀವಿ ಅಲ್ಲಿ ಜೀವಿಸುವಂತ ಒಂದು ರಿಕ್ರಿಯೇಷನ್ ಮಾಡಿದ್ದಾರೆ ಇಲ್ಲಿ. ಫಿಶ್ ಆಗಿರ್ಬೋದು, ಮುತ್ತು ಪರ್ಲು ಆರ್ ಫಿಶ್ಗಳು, ಆ ಥರ ಎಲ್ಲ ರಿಕ್ರಿಯೇಷನ್ ಮಾಡಿದ್ದಾರೆ. ಮರೈನ್ ಲೈಫ್ ಅಲ್ಲಿ ಜೀವಿಸುವಂತ ಒಂದು ಕ್ರಿಯೇಷನ್. ಇವ್ರು ಯಾರು ಇವರು? ಗೈಸ್ ಇದು ಹಾರರ್ ವರ್ಲ್ಡ್ ಅಂತೆ. ನೋಡಕ್ಕೆ ಭಯ ಇದೆ. ಗುಂಡೆಗಳು ಕುಟ್ಟಿರೋದು, ಮಲ್ಕೊಂಡಿರೋದು ಒಂಥರ RIP ಅಂತ ಬರೀ ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ಹಾರರ್ ವರ್ಲ್ಡ್ ಅಂತೆ. ವೆರೈಟೀಸ್ ಆಫ್ ಬರ್ಡ್ಸ್ ಇದೆ ಇಲ್ಲಿ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮ್ಗೆ. ನಾನು ಮೈಕ್ ಹಾಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಒಳಗಡೆ ಹಕ್ಕಿಗಳಿದೆ. ಮೇ ಬಿ ಅಲೋ ಇಲ್ಲ, ಜಸ್ಟ್ ಸೌಂಡ್ ಕೇಳಿಸ್ತಾ ಇದೆ ಅಷ್ಟೇ. ಗೈಸ್ ಎಷ್ಟು ಕ್ಯೂಟ್ ಆಗಿ ಡಿಸ್ನಿ ಲ್ಯಾಂಡ್ ಅಂತ ಬೇರೆ ರೀಕ್ರಿಯೇಟ್ ಮಾಡಿದ್ದಾರೆ. ನಾನು ಜಾಸ್ತಿ ನೋಡಲ್ಲ, ಬಟ್ ಎಷ್ಟು ಕ್ಯೂಟ್ ಆಗಿ ಇಲ್ಲಿ ಟಾಮ್ ಅಂಡ್ ಜೆರಿ, ಇದೇನೋ ಡಾಗು, ಡಕ್ಕು, ಅಂಡ್ ಏನಿದೆ ಕ್ಯೂಟ್ ಆಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಇದು ವಿಂಟೇಜ್ ಕಾರ್ ನೋಡಿ ಗೈಸ್, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಂಟೇಜ್ ಕಾರು, ವಾವ್. ಇದೆಲ್ಲ ಮಣ್ಣೇನಾ? ಮುಟ್ಬೋದು ಒಳಗಡೆ? ಹೊಡೆದು ಆಚೆ ಕಳಿಸ್ತಾರೆ ಗೈಸ್ ನಾನು ಒಳಗಡೆ ಹೋದ್ರೆ. ಅಂಡ್ ಇದು ಕ್ರಿಸ್ಮಸ್ ಟ್ರೀ ಅಂಡ್ ಸ್ಯಾಂಟಾ ಕ್ಲಾಸ್. ಕ್ರಿಸ್ಮಸ್ ಟ್ರೀ. ಗೈಸ್ ಇದು ವೈಲ್ಡ್ ಲೈಫ್, ಸೇವ್ ವೈಲ್ಡ್ ಲೈಫ್. ಸೊ ಇಲ್ಲಿ ಎಲ್ಲ ಪ್ರಾಣಿಗಳನ್ನು ಮಾಡಿದ್ದಾರೆ. ಸಿಂಹ, ಆನೆ, ಆ ಥರ ಆಲ್ ಕೈಂಡ್ ಆಫ್ ವರ್ಲ್ಡ್ ಲೈಫ್ ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಮೊಸಳೆ, ನವಿಲು, ಕುದುರೆ, ಮಂಕಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೋ ಬ್ಯೂಟಿಫುಲ್. ವರ್ತ್ ಇದು ಬಂದಿದ್ದು. ಚೆನ್ನಾಗಿದೆ. ಈಗ ಜಸ್ಟ್ ಮನೆಗೆ ಬಂದೆ. ಆ್ಯಂಡ್ ಮೈಸೂರಲ್ಲಿ ನೋಡೋಂಥ ಪ್ಲೇಸ್ ಇನ್ನೂ ತುಂಬಾನೇ ಇದೆ, ಬಟ್ ನಾನು ಒನ್ ಡೇ ಬಂದಿರೋದ್ರಿಂದ ನಾನು ಇಷ್ಟೇ ಕವರ್ ಮಾಡೋಕ್ಕಾಗಿದ್ದು. ಸೊ ಮೇ ಬಿ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಗೇನ್ ಮತ್ತೆ ನಾನು ಮೈಸೂರು ಬರ್ಬೋದು. ಸೊ ಹಾಗಾಗಿ ಮತ್ತೆ ಶಾರ್ಟ್ ಲಿಸ್ಟ್ ಮಾಡ್ಕೊತೀನಿ ಇನ್ನೇನಾದರೂ ನೋಡೋಂಥ ಪ್ಲೇಸ್ ಇದ್ರೆ. ಸೊ ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.